Hello my dear students, welcome to the online class. Today we are going to start the second chapter in the first part, that is theory of consumer behavior. ವಿದ್ಯಾರ್ಥಿಗಳೇ, ನಿನ್ನೆವರೆಗೆ ನಾವು ಮೊದಲನೇ ಅಧ್ಯಾಯವನ್ನು ತಿಳ್ಕೊಂಡಿದ್ದೀವಿ. ಸೊ ಇವತ್ತು ಮೊದಲನೇ ಭಾಗದ ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರದ ಎರಡನೇ ಅಧ್ಯಾಯ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್, ಅನುಭೋಗಿಯ ವರ್ತನೆಯ ಸಿದ್ಧಾಂತ. ಸೊ ಇಲ್ಲಿ ವಿದ್ಯಾರ್ಥಿಗಳೇ, ಈ ಒಂದು ಅಧ್ಯಾಯ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಮಹತ್ವಪೂರ್ಣವಾದಂಥ ಅಧ್ಯಾಯವಾಗಿದೆ. ತಮಗೆ ಈಗಾಗಲೇ ಗೊತ್ತಿದೆ, PU ಬೋರ್ಡ್ನವರು ಸಿಲೆಬಸ್ ಅನ್ನ ಡಿಡಕ್ಷನ್ ಮಾಡಿ, ಅಂದರೆ ಸಿಲೆಬಸ್ ಅನ್ನ ಕಡಿಮೆಗೊಳಿಸಿದಾರ. ಆ ಕಡಿಮೆಗೊಳಿಸಿದಂತ ಸಿಲೆಬಸ್ ಅಲ್ಲಿ ಈ ಒಂದು ಅಧ್ಯಾಯ ಕೂಡ ಒಳಗೊಂಡಿದೆ. ಸೊ ಈ ಹಿಂದೆ ಈ ಒಂದು ಅಧ್ಯಾಯದ ಮೇಲೆ ಸುಮಾರು 20 ಅಂಕಗಳ ಪ್ರಶ್ನೆಗಳನ್ನ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲಾಗ್ತಾ ಇತ್ತು. ಅದು ಇನ್ನು ಮುಂದೆ ಹೆಚ್ಚು ಮಾಡ್ತಾರೋ ಅಥವಾ ಏನ್ ಮಾಡ್ತಾರೋ ಅಂತ ಇನ್ನು ಏನು ಹೇಳಿಕೆ ಆಗೋದಿಲ್ಲ. ಆದರೆ ಪರೀಕ್ಷಾ ದೃಷ್ಟಿಯಿಂದ ಈ ಒಂದು ಅಧ್ಯಾಯ ಅತ್ಯಂತ ಮಹತ್ವಪೂರ್ಣ ಆಗಿದೆ. ಹಾಗಾಗಿ ಪ್ರತಿಯೊಂದು ವಿಷಯವನ್ನ, ಪ್ರತಿಯೊಂದು ಕಾನ್ಸೆಪ್ಟ್ ಅನ್ನ ತಾವು ದಯವಿಟ್ಟು ಅತಿ ಸೂಕ್ಷ್ಮವಾಗಿ ಅದನ್ನ ಅಧ್ಯಯನ ಮಾಡಬೇಕಂತ ಹೇಳಿ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಅನುಭೋಗಿಯ ವರ್ತನೆಯ ಸಿದ್ಧಾಂತದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಸೊ ಮೊಟ್ಟ ಮೊದಲಿಗೆ ಅನುಭೋಗಿ ಅಂದ್ರೆ ಯಾರು? ಅನುಭೋಗಿ ಅಂದ್ರೆ ಯಾರು? ಈಗಾಗಲೇ ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡಿದೀವಿ. ಅನುಭೋಗಿ ಅಂತಂದ್ರೆ ತನ್ನ ಬಯಕೆಗಳನ್ನು ಈಡೇರಿಸಿಕೊಳ್ಳಲು ಸರಕು ಮತ್ತು ಸೇವೆಗಳನ್ನು ಕೊಂಡುಕೊಳ್ಳುವ ವ್ಯಕ್ತಿಗೆ ಅನುಭೋಗಿ ಅಂತ ಹೇಳಿ ನಾವಿಲ್ಲಿ ಕರೀತೀವಿ. ಅನುಭೋಗಿ ಅಂದ್ರೆ ಯಾರು? ತನ್ನ ಬಯಕೆಗಳನ್ನು ಈಡೇರಿಸಿಕೊಳ್ಳಲು ಸರಕು ಮತ್ತು ಸೇವೆಗಳನ್ನು ಕೊಂಡುಕೊಳ್ಳುವ ವ್ಯಕ್ತಿಗೆ ನಾವು ಅನುಭೋಗಿ ಅಂತ ಹೇಳಿ ಕರೀತೀವಿ. ಸೊ ಆ ಅನುಭೋಗಿ ಹೇಗೆ ವರ್ತನೆ ಮಾಡುತ್ತಾನೆ, ಹೌ ಹಿ ಬಿಹೇವ್ಸ್ ಅಂದ್ರೆ ಸರಕು ಮತ್ತು ಸೇವೆಗಳನ್ನು ಕೊಂಡುಕೊಳ್ಳಲಿಕ್ಕೆ ಆ ಅನುಭೋಗಿ ಹೇಗೆ ವರ್ತನೆ ಮಾಡುತ್ತಾನೆ, ಯಾವ ಆಧಾರದ ಮೇಲೆ ವರ್ತನೆ ಮಾಡುತ್ತಾನೆ ಅನ್ನೋದರ ಬಗ್ಗೆ ನಾವು ಈ ಅಧ್ಯಾಯದಲ್ಲಿ ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ವಿದ್ಯಾರ್ಥಿಗಳೇ, ಯಾವುದೇ ಒಬ್ಬ ಅನುಭೋಗಿ, ಯಾವುದೇ ಒಬ್ಬ ಗ್ರಾಹಕ ತನ್ನ ಬಯಕೆಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಸರಕು ಮತ್ತು ಸೇವೆಗಳನ್ನು ಕೊಂಡುಕೊಳ್ಳಬೇಕಾದ್ರೆ ಅವನ ಬಳಿ ಏನಿರಬೇಕು? ಆದಾಯ ಇರಬೇಕು ಅಥವಾ ಹಣ ಇರಬೇಕು. ಸೊ ಹಣ ಇದ್ದಾಗ ಮಾತ್ರ, ಅವನ ಬಳಿ ಆದಾಯ ಇದ್ದಾಗ ಮಾತ್ರ ಅವನಿಗೆ ಬೇಕಾದಂತ ಸರಕು ಮತ್ತು ಸೇವೆಗಳನ್ನ ಕೊಂಡುಕೊಳ್ಳಿಕ್ಕೆ ಸಾಧ್ಯ ಇದೆ. ಸರಕಂದ್ರೆ ಏನು ಈಗಾಗಲೇ ಹೇಳಿದೀನಿ, ಸೇವೆ ಅಂದ್ರು ಕೂಡ ಈಗಾಗಲೇ ಮೊದಲನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಸೊ ಆ ಸರಕು ಮತ್ತು ಸೇವೆಗಳನ್ನ ಕೊಂಡುಕೊಳ್ಳಬೇಕಾದ್ರೆ ಆ ಅನುಭೋಗಿ ಬಳಿ ಏನಿರಬೇಕು? ಆದಾಯ ಇರಬೇಕು. ಕನ್ಸ್ಯೂಮರ್ ಮಸ್ಟ್ ಹ್ಯಾವ್ ದಿ ಇನ್ಕಮ್ ಟು ಪರ್ಚೇಸ್ goods and services. Without income he can't purchase any goods and services to satisfy his wants. ಎರಡನೇದು, ಯಾವುದೇ ಒಂದು ಸರಕು ಮತ್ತು ಸೇವೆಗಳನ್ನ ಕೊಂಡ್ಕೊಳ್ಬೇಕಾದ್ರೆ ಅನುಭೋಗಿಗೆ ಯಾವ ವಸ್ತುಗಳನ್ನ ಕೊಂಡ್ಕೊಳ್ಬೇಕಾಗಿದೆ, ಯಾವ ಸೇವೆಗಳನ್ನ ಅವನು ಪಡೆಯಬೇಕಾಗಿದೆ, ಆ ಸರಕು ಮತ್ತು ಸೇವೆಗಳ ಬೆಲೆ ಗೊತ್ತಿರಬೇಕು. ಏನ್ ಗೊತ್ತಿರಬೇಕು? ಸರಕು ಮತ್ತು ಸೇವೆಗಳ ಬೆಲೆ ಅವನಿಗೆ ಗೊತ್ತಿರಬೇಕು. ಅಂದ್ರೆ ಆ ಸರಕಿನ ಬೆಲೆಗಳು ಗೊತ್ತಿದ್ದಾಗ ಮಾತ್ರ ಅವನೇನು ಯೋಚನೆ ಮಾಡಬಹುದು? ಆ ಸರಕನ್ನ, ಆ ವಸ್ತುವನ್ನ ಅವನು ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯೋ ಇಲ್ವೋ ಅನ್ನೋದನ್ನ ಅವನೇನ್ ಮಾಡಬಹುದು? ತಿಳ್ಕೊಳ್ಬಹುದು, ಅರಿತುಕೊಳ್ಳಬಹುದು. ಹಾಗಾಗಿ ಯಾವುದೇ ಒಬ್ಬ ಅನುಭೋಗಿ ಸರಕು ಮತ್ತು ಸೇವೆಗಳನ್ನು ಯಾವ ಆಧಾರದ ಮೇಲೆ ಕೊಂಡ್ಕೊಳ್ತಾನ ಅಂತಂದ್ರೆ ಅವನ ಬಳಿ ಇರುವಂತಹ ಆದಾಯ ಮತ್ತು ಆ ಸರಕು ಮತ್ತು ಸೇವೆಗಳಿಗೆ ಇರುವಂತಹ ಬೆಲೆಯ ಆಧಾರದ ಮೇಲೆ ಅವನೇನ್ ಮಾಡ್ತಾನ? ಸರಕು ಮತ್ತು ಸೇವೆಗಳನ್ನ ಕೊಂಡ್ಕೊಳ್ತಾನ. ಸೊ ಇಲ್ಲಿ ಮಾರುಕಟ್ಟೆಯಲ್ಲಿ ಸರಕು ಮತ್ತು ಸೇವೆಗಳನ್ನ ಕೊಂಡ್ಕೊಳ್ಬೇಕಾದ್ರೆ ಅವನ ಬಳಿ ಏನಿರಬೇಕು? ಆದಾಯ ಇರಬೇಕು ಮತ್ತು ಆ ಸರಕು ಮತ್ತು ಸೇವೆಗಳ ಬೆಲೆ ಅವನಿಗೆ ಗೊತ್ತಿರಬೇಕು. ಸೊ ಈ ಎರಡೂ ಅಂಶಗಳ ಆಧಾರದ ಮೇಲೆ ಅವನೇನ್ ಮಾಡ್ತಾನ? ವರ್ತನೆಯನ್ನ
ಮಾಡ್ತಾನ. ಏನು ವರ್ತನೆ? ಸರಕು ಮತ್ತು ಸೇವೆಗಳನ್ನ ಎಷ್ಟು ಪ್ರಮಾಣದಲ್ಲಿ ಕೊಂಡ್ಕೊಳ್ಬೇಕು, ಅದನ್ನ ಎಷ್ಟು ಪ್ರಮಾಣದಲ್ಲಿ ಅನುಭೋಗಿಸಬೇಕು ಅನ್ನೋದ ವರ್ತನೆಯನ್ನ ಮಾಡ್ತಾನ. ಸೊ ಈ ಅನುಭೋಗದ ವರ್ತನೆಯನ್ನ ಅಂದ್ರೆ ಅನುಭೋಗಿಯ ವರ್ತನೆಯನ್ನ ನಾವು ಎರಡು ಪ್ರಕಾರಗಳಲ್ಲಿ ತಿಳಿದುಕೊಳ್ತಾ ಇದ್ದೀವಿ. ಅಂದ್ರೆ ಒಬ್ಬ ಅನುಭೋಗಿ ಸರಕು ಮತ್ತು ಸೇವೆಗಳನ್ನು ಏನು ಕೊಂಡ್ಕೊಳ್ತಾನ, ಆ ಅನುಭೋಗಿಯ ವರ್ತನೆಯನ್ನ ನಾವು ಎರಡು ಪ್ರಕಾರಗಳಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಅದರಲ್ಲಿ ಮೊದಲನೇದು ಕಾರ್ಡಿನಲ್ ಯುಟಿಲಿಟಿ ಅನಾಲಿಸಿಸ್, ಅಂದ್ರೆ ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆಯ ಮೂಲಕ ಅನುಭೋಗಿಯ ವರ್ತನೆಯನ್ನು ತಿಳ್ಕೊಳ್ತಾ ಇದ್ದೀವಿ. ಇನ್ನೊಂದು ಆರ್ಡಿನಲ್ ಯುಟಿಲಿಟಿ ಅನಾಲಿಸಿಸ್, ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆಯ ಮೂಲಕ ಆ ಅನುಭೋಗಿಯ ವರ್ತನೆಯನ್ನ ತಿಳ್ಕೊಳ್ತಾ ಇದ್ದೀವಿ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. The behavior of a consumer is going to be understood with two types, that is cardinal utility analysis and ordinal utility analysis. ಸೊ ಇಲ್ಲಿ ಕಾರ್ಡಿನಲ್ ಯುಟಿಲಿಟಿ ಅನಾಲಿಸಿಸ್ ಅಂತಂದ್ರೆ ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆ. ಅಂದ್ರೆ ಅನುಭೋಗಿ ಏನು ಸರಕು ಮತ್ತು ಸೇವೆಗಳನ್ನ ಕೊಂಡ್ಕೊಳ್ತಾ ಇದ್ದಾನ, ಅದನ್ನ ಸಂಖ್ಯಾ ರೂಪದಲ್ಲಿ ಎಣಿಕೆ ಮಾಡೋದು ಅಥವಾ ಸಂಖ್ಯಾ ರೂಪದಲ್ಲಿ ಅಳತೆ ಮಾಡೋದು. ಎರಡನೇದು ಸ್ಥಾನದರ್ಶಕ, ಅಂದ್ರೆ ಸ್ಥಾನದ ರೂಪದಲ್ಲಿ ಆ ತುಷ್ಟಿಗುಣವನ್ನ, ಆ ತೃಪ್ತಿಯನ್ನ ಅಳತೆ ಮಾಡೋದು. ಸೊ ಹೀಗೆ ಅನುಭೋಗಿಯ ವರ್ತನೆಯನ್ನ ನಾವು ಎರಡು ಪ್ರಕಾರಗಳಲ್ಲಿ ಅಧ್ಯಯನ ಮಾಡ್ತಾ ಇದೀವಿ. ಒಂದು ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆ ಮೂಲಕ, ಇನ್ನೊಂದು ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆಯ ಮೂಲಕ. ಇದ್ರ ಬಗ್ಗೆ ಡೀಟೇಲ್ ಆಗಿ ನೆಕ್ಸ್ಟ್ ಕಾನ್ಸೆಪ್ಟ್ ನಲ್ಲಿ ನಾವು ತಿಳ್ಕೊಂತ ಹೋಗ್ತಾ ಇದ್ದೀವಿ. ಅದಕ್ಕೆ ಮುಂಚೆ ಕೆಲವು ಪೂರ್ವ ಸಂಕೇತಗಳು ಅಥವಾ ಕಲ್ಪನೆಗಳು ನಮಗೆ ಗೊತ್ತಿರಬೇಕು. ಅಂದ್ರೆ ಈ ಅಧ್ಯಾಯದ ಉದ್ದಕ್ಕೂ ಅಥವಾ ಈ ಅಧ್ಯಾಯದಲ್ಲಿ ನಾವು ಮುಂದೆ ಏನು ತಿಳ್ಕೊಳ್ತಾ ಇದ್ದೀವಿ, ಅದಕ್ಕೆ ಮುಂಚೆ ನಾವು ಈ ಅಧ್ಯಾಯದಲ್ಲಿ ಬರುವಂತ ಕೆಲವು ವಿಷಯಗಳ ಬಗ್ಗೆ ನಮಗೆ ಗೊತ್ತಿರಬೇಕು. ಅವುಗಳಿಗೆ ನಾವು ಪ್ರಿಲಿಮಿನರಿ ನೋಟೇಷನ್ಸ್ ಅಂಡ್ ಅಸಂಪ್ಷನ್ಸ್ ಅಂತೇಳಿ ಕರಿತೀವಿ. ಅದನ್ನ ಪೂರ್ವ ಸಂಕೇತಗಳು ಅಥವಾ ಪೂರ್ವ ಕಲ್ಪನೆಗಳು ಅಂತೇಳಿ ಕರಿತಾ ಇದ್ದೀವಿ. ಸೊ ಸಾಮಾನ್ಯವಾಗಿ ವಿದ್ಯಾರ್ಥಿಗಳೇ ತಮ್ಗೆ ಗೊತ್ತಿರಬೇಕು, ಅನುಭೋಗಿ ಅಂದ್ರೆ ಯಾರು? ನಾವುಗಳು. ಅನುಭೋಗಿ ಅಂದ್ರೆ ನಾವು. ಯಾಕಂತಂದ್ರೆ ನಮಗೂ ಕೂಡ ದಿನನಿತ್ಯ ಅನೇಕ ವಸ್ತುಗಳ ಅಗತ್ಯ ಇರ್ತಾ ಇದೆ. ಸೊ ಇಲ್ಲಿ ಅನುಭೋಗಿಗೆ ಸಾಮಾನ್ಯವಾಗಿ ಅನೇಕ ವಸ್ತುಗಳ ಅವಶ್ಯಕತೆ ಇರ್ತಾ ಇದೆ. ಆದ್ರೆ ಆ ಎಲ್ಲಾ ವಸ್ತುಗಳ ಅಧ್ಯಯನ ಮಾಡೋದು ಸ್ವಲ್ಪ ಕ್ಲಿಷ್ಟಕರವಾಗ್ತದ, ಸ್ವಲ್ಪ ಕಷ್ಟ ಆಗ್ತದ. ಹಾಗಾಗಿ ನಾವು ಈ ಅಧ್ಯಾಯದ ಉದ್ದಕ್ಕೆ ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಎಲ್ಲಾ ಸರಕು ಮತ್ತು ಸೇವೆಗಳನ್ನ ಪರಿಗಣಿಸದೆ ಕೇವಲ ಎರಡು ವಸ್ತುಗಳ ಅಥವಾ ಎರಡು ಸರಕುಗಳು ಲಭ್ಯವಿರುವ ಒಂದು ಸನ್ನಿವೇಶವನ್ನ ನಾವಿಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಅಂದ್ರೆ ಈ ಅಧ್ಯಾಯದ ಉದ್ದಕ್ಕೂ ನಾವು ಕೇವಲ ಎರಡು ವಸ್ತುಗಳ ಆಧಾರದ ಮೇಲೆ ಆ ಅನುಭೋಗಿಯ ವರ್ತನೆಯನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಯಾಕಂತಂದ್ರೆ ಎಲ್ಲಾ ವಸ್ತುಗಳನ್ನ ನಾವು ಪರಿಗಣಿಸ್ತಾ ಹೋದ್ರೆ, ಎಲ್ಲಾ ವಸ್ತುಗಳನ್ನ ನಾವು ಲೆಕ್ಕಕ್ಕೆ ಬಿಡ್ತಾ ಹೋದ್ರೆ ನಮಗೆ ವಿಷಯವನ್ನ ತಿಳ್ಕೊಳ್ಳಿಕ್ಕೆ ಏನಾಗ್ತದ, ಸ್ವಲ್ಪ ಕಷ್ಟ ಆಗ್ತದ. ಹಾಗಾಗಿ ನಾವು ಇಲ್ಲಿ ಏನ್ ಮಾಡ್ತಾ ಇದೀವಿ, ಕೇವಲ ಎರಡು ವಸ್ತುಗಳನ್ನ ನಾವು ಪರಿಗಣಿಸ್ತಾ ಇದೀವಿ. ಅವು ಅಂತಂದ್ರೆ ಬನಾನಾ ಅಂಡ್ ಮ್ಯಾಂಗೋ, ಬಾಳೆಹಣ್ಣು ಮತ್ತು ಮಾವಿನ ಹಣ್ಣು. ಈ ಎರಡು ವಸ್ತುಗಳ ಸನ್ನಿವೇಶದಲ್ಲಿ ಅನುಭೋಗಿ ಹೇಗೆ ವರ್ತನೆ ಮಾಡ್ತಾರ ಅನ್ನೋದ್ರ ಬಗ್ಗೆ ನಾವು ಈ ಅಧ್ಯಾಯದ ಉದ್ದಕ್ಕೂ ತಿಳ್ಕೊಳ್ತಾ ಹೋಗ್ತಾ ಇದೀವಿ. ಅದಲ್ಲದೆ ಈ ಎರಡು ವಸ್ತುಗಳನ್ನ ಅನುಭೋಗಿ ಏನ್ ಮಾಡಬಹುದು, ಸಮನಾಗಿ ಕೊಂಡ್ಕೊಳ್ಬಹುದು ಅಥವಾ ಬೇರೆ ಬೇರೆ ಪ್ರಮಾಣದಲ್ಲಿ ಕೊಂಡ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ಏನ್ ಮಾಡ್ತೇನೆ ಅಂತಂದ್ರೆ, ಬಾಳೆಹಣ್ಣಿಗೆ X1 ಅಂತೇಳಿ ಸಂಕೇತ ಮಾಡ್ತಾ ಇದ್ದೀನಿ, ಮಾವಿನ ಹಣ್ಣಿಗೆ X2 ಅಂತೇಳಿ ಸಂಕೇತವನ್ನ ಕೊಡ್ತಾ ಇದ್ದೀನಿ. ಅಂದ್ರೆ ಒಂದು ಬಾಕ್ಸ್ ನಲ್ಲಿ ಅಥವಾ ಅನುಭೋಗಿ ಏನು ವಸ್ತುಗಳನ್ನ ಕೊಂಡ್ಕೊಳ್ತಾನ, ಆ ಎರಡು ವಸ್ತುಗಳನ್ನ ಏನ್ ಕೊಂಡ್ಕೊಳ್ತಾನ, ಅವನೇನ್ ಮಾಡಬಹುದು, ಎರಡು ಸಮನಾಗಿ ಕೊಂಡ್ಕೊಳ್ಬಹುದು ಅಥವಾ ಎರಡು ಬೇರೆ ಬೇರೆ ಪ್ರಮಾಣಗಳಲ್ಲಿ ಕೊಂಡ್ಕೊಳ್ಬಹುದು. ಸೊ ನಾನಿಲ್ಲಿ
ಎಕ್ಸ್ ಅಂದ್ರೆ x1 ಅಂತಂದ್ರೆ ಬನಾನಾ ಅಂತ ಹೇಳ್ತಾ ಇದ್ದೀನಿ, x2 ಅಂತಂದ್ರೆ ಮ್ಯಾಂಗೋ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಬನಾನಾಗೆ ಸಂಕೇತ ಏನು x1, ಮ್ಯಾಂಗೋಗೆ ಸಂಕೇತ ಏನು x2. ಸೊ ಇಲ್ಲಿ x1 ಪ್ಲಸ್ x2 x1 ಪ್ಲಸ್ x2 ಅಂದ್ರೆ ಬಾಳೆಹಣ್ಣಿನ ಒಂದು ಘಟಕ, ಮಾವಿನ ಹಣ್ಣಿನ ಒಂದು ಘಟಕ. ಇದಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ ಬಂಡಲ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಬಂಡಲ್ ಆಫ್ ಗೂಡ್ಸ್ ಅಂತ ಕರಿತೀವಿ. ಬಂಡಲ್ ಆಫ್ ಟು ಗೂಡ್ಸ್ ಅಂತ ಹೇಳಿ ನಾವಿಲ್ಲಿ ಕರಿಬಹುದು. ಅಂತಂದ್ರೆ ಇದಕ್ಕೆ ಒಂದು ಕಂತೆ ಅಂತ ಕರಿತೀವಿ. ಎರಡು ಸರಕುಗಳು ಇರುವಂತ ಒಂದು ಕಂತೆ ಅಂತ ಹೇಳಿ ಕರಿಬಹುದು, ಅಥವಾ ಒಂದು ಸಂಯೋಜನೆ ಅಂತ ಹೇಳಿ ನಾವಿಲ್ಲಿ ಕರಿಬಹುದು. ಸೊ ಈ ಎರಡು ಕಾನ್ಸೆಪ್ಟ್ಗಳು ನಮ್ಗೆ ಏನಂದ್ರೆ ಮುಂದೆ ಈ ಅಧ್ಯಾಯದ ಉದ್ದಕ್ಕೂ ಆ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಸಹಾಯ ಆಗ್ತಾ ಇದೆ, ಹೆಲ್ಪ್ ಆಗ್ತಾ ಇದೆ. ಇನ್ನು ಯಾವುದೇ ಒಬ್ಬ ಅನುಭೋಗಿ ಸರಕುಗಳನ್ನು ಕೊಂಡುಕೊಳ್ಳಬೇಕಾದ್ರೆ ಅಥವಾ ಒಬ್ಬ ಅನುಭೋಗಿ ಯಾಕೆ ಸರಕು ಮತ್ತು ಸೇವೆಗಳನ್ನ ಕೊಂಡ್ಕೊಳ್ಬೇಕು ಅಂತೇಳಿ ನಾವು ತಿಳ್ಕೊಳ್ತಾ ಹೋದ್ರೆ ಅನುಭೋಗಿಯ ಬಯಕೆಗಳನ್ನ ಈಡೇರಿಸಿಕೊಳ್ಳಿಕ್ಕೆ ಸರಕು ಮತ್ತು ಸೇವೆಗಳ ಅವಶ್ಯಕತೆ ಇದೆ. ಸರಕು ಮತ್ತು ಸೇವೆಗಳನ್ನ ಕೊಂಡುಕೊಂಡು ಅವನು ಅನುಭವಿಸಿದಾಗ ಮಾತ್ರ, ಅವನು ಸೇವಿಸಿದಾಗ ಮಾತ್ರ ಅವನು ಏನ್ ಸಿಗ್ತಾ ಇದೆ? ತೃಪ್ತಿ ಸಿಗ್ತಾ ಇದೆ. ಸೊ ಇಲ್ಲಿ ಅನುಭೋಗಿ ಯಾವ ವಸ್ತುವನ್ನ ಕೊಂಡ್ಕೊಳ್ಬೇಕು, ಯಾವ ಸರಕುಗಳನ್ನು ಕೊಂಡ್ಕೊಳ್ಬೇಕು ಅನ್ನೋದು ಅತ್ಯಂತ ಮಹತ್ವಪೂರ್ಣವಾಗಿದೆ. ನೋಡ್ರಿ, ಈಗ ನಮ್ಗೆ ಹಸಿವಾಗಿದೆ ಅಂತ ತಿಳ್ಕೊಂಡ್ರೆ, ಸೊ ಹಸಿವಾದಾಗ ನಾವೇನ್ ಮಾಡ್ತೀವಿ? ನಮ್ಮ ಹಸಿವನ್ನು ಈಡೇರಿಸುವಂತಹ ಸರಕುಗಳನ್ನು ಮಾತ್ರ ಕೊಂಡ್ಕೊಳ್ತೀವಿ, ಹೊರತಾಗಿ ಬೇರೆ ವಸ್ತುಗಳನ್ನು ಅಲ್ಲ. ಅಂತಂದ್ರೆ ಸಪೋಸ್ ನಮ್ಗೆ ಹಸಿವಿದ್ದಾಗ ನಾವು ಯಾವುದೇ ನೋಟ್ಬುಕ್ ಆಗಿರ್ಬೋದು, ಯಾವುದೇ ಪೆನ್ ಆಗಿರ್ಬೋದು, ಅಥವಾ ಯಾವುದೇ ಇತರೆ ವಸ್ತುಗಳನ್ನು ನಾವು ಕೊಂಡ್ಕೊಳ್ಳೋದಿಲ್ಲ. ನಮ್ಮ ಹಸಿವನ್ನು ಈಡೇರಿಸುವಂತ ವಸ್ತುಗಳನ್ನ ಮಾತ್ರ ನಾವು ಸೇವಿಸ್ತೀವಿ, ಅಂತ ವಸ್ತುಗಳನ್ನ ಮಾತ್ರ ನಾವೇನ್ ಮಾಡ್ತೀವಿ? ಕೊಂಡ್ಕೊಳ್ತೀವಿ. ಸೊ ಇಲ್ಲಿ ಯಾವ ವಸ್ತುಗಳನ್ನು ಆ ಅನುಭೋಗಿ ಕೊಂಡ್ಕೊಳ್ತಾನ ಅದು ಎದರ ಮೇಲೆ ಆಧಾರಿತವಾಗಿದೆ ಅಂತಂದ್ರೆ ಅದು ತುಷ್ಟಿ ಗುಣದ ಮೇಲೆ ಆಧಾರಿತವಾಗಿರ್ತದ. ಅಂದ್ರೆ ಯಾವ ವಸ್ತುವಿನಿಂದ ಅವನಿಗೆ ಹೆಚ್ಚು ತೃಪ್ತಿ ಸಿಗ್ತಾ ಇದೆ, ಯಾವ ವಸ್ತುವಿಂದ ಅವನಿಗೆ ಹೆಚ್ಚು ತೃಪ್ತಿ ಸಿಗ್ತಾ ಇದೆ, ಹೆಚ್ಚು ಸಮಾಧಾನ ಸಿಗ್ತಾ ಇದೆ, ಅಂತಹ ವಸ್ತುಗಳನ್ನು ಅನುಭೋಗಿ ಏನ್ ಮಾಡ್ತಾನ? ಕೊಂಡ್ಕೊಳ್ತಾನ. ಆಗ್ಲೇ ಹೇಳಿದೆ ನಿಮಗೆ, ನಮ್ಮ ಹಸಿವಾದಾಗ ನಾವು ಯಾವುದೇ ಪೆನ್ ಆಗಿರ್ಬೋದು, ಯಾವುದೇ ನೋಟ್ಬುಕ್ ಆಗಿರ್ಬೋದು, ಅಥವಾ ಯಾವುದೇ ಬಟ್ಟೆಗಳನ್ನಾಗಿರ್ಬೋದು ನಾವು ಕೊಂಡ್ಕೊಳ್ಳೋದಿಲ್ಲ. ನಾವೇನ್ ಮಾಡ್ತೀವಿ? ನಮ್ಮ ಹಸಿವನ್ನು ಈಡೇರಿಸುವಂತಹ ವಸ್ತುಗಳನ್ನ ನಾವೇನ್ ಮಾಡ್ತೀವಿ? ಪಡಿತೀವಿ, ಕೊಂಡ್ಕೊಳ್ತೀವಿ. ಹಾಗಾಗಿ ಯಾವ ವಸ್ತುಗಳನ್ನು ಕೊಂಡ್ಕೊಳ್ತೀವಿ ಅಂತಂದ್ರೆ ಯಾವ ವಸ್ತುವಿನಿಂದ ಅನುಭೋಗಿಗೆ, ಯಾವ ವಸ್ತುವಿನಿಂದ ನಮಗೆ ಹೆಚ್ಚು ತೃಪ್ತಿ ಸಿಗ್ತಾ ಇದೆ, ಹೆಚ್ಚು ಸಮಾಧಾನ ಸಿಗ್ತಾ ಇದೆ, ಅಂತಹ ವಸ್ತುಗಳನ್ನ ನಾವು ಕೊಂಡ್ಕೊಳ್ತೀವಿ. ಸೊ ಆ ಒಂದು ಪರಿಕಲ್ಪನೆಗೆ ನಾವು ತುಷ್ಟಿ ಗುಣ ಅಂತ ಹೇಳಿ ಕರಿತೀವಿ. ವಿ ಕ್ಯಾನ್ ಕಾಲ್ ದಟ್ ಕಾನ್ಸೆಪ್ಟ್ ಇಸ್ ಯುಟಿಲಿಟಿ. ಸೊ ಇಲ್ಲಿ ಯುಟಿಲಿಟಿ means, or utility is a satisfying power, a satisfying power of a commodity, of a commodity. ಅಂತಂದ್ರೆ ತುಷ್ಟಿ ಗುಣ ಅಂತಂದ್ರೆ ಸ್ಯಾಟಿಸ್ಫೈಯಿಂಗ್ ಪವರ್ ಆಫ್ ಎ ಕಮಾಡಿಟಿ, ಅಂದ್ರೆ ಸರಕುಗಳಲ್ಲಿರುವಂತಹ ಶಕ್ತಿ, ಸರಕುಗಳಲ್ಲಿ ಇರುವಂತಹ ಶಕ್ತಿಗೆ ನಾವು ತುಷ್ಟಿ ಗುಣ ಅಂತೇಳಿ ಕರಿತೀವಿ. ಅಂದ್ರೆ ನಮ್ಮ ಬಯಕೆಗಳನ್ನು ಈಡೇರಿಸುವ ಅಥವಾ ಈಡೇರಿಸುವ ಸರಕುಗಳಲ್ಲಿನ ಶಕ್ತಿಗೆ ನಾವು ತುಷ್ಟಿ ಗುಣ ಅಂತೇಳಿ ಕರಿತೀವಿ. ಇಲ್ಲಿ ವಿದ್ಯಾರ್ಥಿಗಳೇ,
ಈ ತುಷ್ಟಿಗುಣದ ಮೇಲೆ ಪರೀಕ್ಷೆಯಲ್ಲಿ ಸುಮಾರು ನಿಮಗೆ 1 ಅಂಕದ ಪ್ರಶ್ನೆಯನ್ನ ಕೇಳಲಾಗ್ತದ. ತುಷ್ಟಿಗುಣ ಅಂದ್ರೆ ಏನು ಅಂತ ಹೇಳಿ. ಸೊ ಆಗ ನೀವೇನ್ ಬರೀಬಹುದಲ್ಲಿ, ತುಷ್ಟಿಗುಣ ಎಂದರೆ ಬಯಕೆಗಳನ್ನು ಈಡೇರಿಸುವ ಸರಕು ಮತ್ತು ಸೇವೆಗಳಲ್ಲಿರುವ ಶಕ್ತಿಗೆ ತುಷ್ಟಿಗುಣ ಎನ್ನುತ್ತಾರೆ ಅಂತೇಳಿ ಬರೆದ್ರೆ ನಿಮಗೆ 1 ಮಾರ್ಕ್ಸ್ ಅಲ್ಲಿ ಸಿಗ್ತಾ ಇದೆ. ಸೊ ಇಲ್ಲಿ ತುಷ್ಟಿಗುಣ ಅಂತಂದ್ರೆ ಸರಕು ಮತ್ತು ಅಥವಾ ತುಷ್ಟಿಗುಣ ಎಂದ್ರೆ ಬಯಕೆಗಳನ್ನು ಈಡೇರಿಸುವ ಸರಕು ಮತ್ತು ಸೇವೆಗಳಲ್ಲಿರುವ ಶಕ್ತಿಗೆ ತುಷ್ಟಿಗುಣ ಅಂತೇಳಿ ಕರೀತೀವಿ. ಸೊ ಈ ತುಷ್ಟಿಗುಣ ಕೆಲವು ವಿಶೇಷ ಲಕ್ಷಣಗಳನ್ನ ಹೊಂದಿದೆ. ತುಷ್ಟಿಗುಣ ಏನಿದೆ, ತುಷ್ಟಿಗುಣ ಕೆಲವು ವಿಶೇಷ ಲಕ್ಷಣಗಳನ್ನ ಹೊಂದಿದೆ. ಅದರಲ್ಲಿ ಮೊದಲನೇ ಲಕ್ಷಣ, ಸುಮಾರು ಇದ್ರ ಮೇಲೆ ನಿಮಗೆ 2 ಅಂಕದ ಪ್ರಶ್ನೆಯನ್ನ ಕೇಳಲಾಗ್ತದ. ತುಷ್ಟಿಗುಣದ ಯಾವುದಾದ್ರೂ 2 ಲಕ್ಷಣಗಳನ್ನು ಬರೆಯಿರಿ ಅಂತ ಹೇಳಿ. ಓಕೆ, ಸೊ ಅದರಲ್ಲಿ ಮೊದಲನೆಯದು, ಯುಟಿಲಿಟಿ ಈಸ್ ಅ ಸಬ್ಜೆಕ್ಟಿವ್ ಕನ್ಸೆಪ್ಟ್ ಅಂತಂದ್ರೆ ತುಷ್ಟಿಗುಣ ಇದು ಮಾನಸಿಕ ಪರಿಭಾವನೆಯಾಗಿದೆ ಅಥವಾ ವ್ಯಕ್ತಿಗತ ಪರಿಭಾವನೆಯಾಗಿದೆ. ತುಷ್ಟಿಗುಣ ಇದು ಮಾನಸಿಕ ಪರಿಭಾವನೆಯಾಗಿದೆ ಅಥವಾ ವ್ಯಕ್ತಿಗತ ಪರಿಭಾವನೆಯಾಗಿದೆ. ಸೊ ನಾನು ಈಗಾಗಲೇ ಹೇಳಿದೆ ನಿಮಗೆ, ತುಷ್ಟಿಗುಣ ಅಂತಂದ್ರೆ ಸರಕು ಮತ್ತು ಸೇವೆಗಳಲ್ಲಿರುವ ಶಕ್ತಿ. ಸೊ ಆ ಶಕ್ತಿ ಆ ವಸ್ತುವಿನಲ್ಲಿ ಇದ್ದೇ ಇರ್ತದ, ವಸ್ತುವಿನಲ್ಲಿ ಇದ್ದೇ ಇರ್ತದ. ಸೊ ಆ ವಸ್ತುವನ್ನ ಸೇವಿಸಿದಾಗ ಒಬ್ಬ ವ್ಯಕ್ತಿಗೆ ಹೆಚ್ಚು ತೃಪ್ತಿ ಸಿಗಬಹುದು, ಇನ್ನೊಬ್ಬ ವ್ಯಕ್ತಿಗೆ ಕಡಿಮೆ ತೃಪ್ತಿ ಸಿಗಬಹುದು. ಅದು ಆ ವ್ಯಕ್ತಿಯ ಸಂಬಂಧಪಟ್ಟಂತ ವಿಷಯ. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿಗೆ ಚಹಾ ಕುಡಿಯೋದ್ರಿಂದ, ಟೀ ಕುಡಿಯೋದ್ರಿಂದ ಹೆಚ್ಚು ತೃಪ್ತಿ ಸಿಗಬಹುದು. ಇನ್ನೊಬ್ಬ ವ್ಯಕ್ತಿಗೆ ಕಾಫಿ ಕುಡಿಯೋದ್ರಿಂದ ಹೆಚ್ಚು ತೃಪ್ತಿ ಸಿಗಬಹುದು. ಸೊ ಚಹಾ ಕುಡಿಯುವಂತ ವ್ಯಕ್ತಿಗೆ ಕಾಫಿಯಿಂದ ಕಡಿಮೆ ತೃಪ್ತಿ ಸಿಗಬಹುದು, ಅಥವಾ ಕಾಫಿ ಕುಡಿಯುವಂತ ವ್ಯಕ್ತಿಗೆ ಚಹಾದಿಂದ ಕಡಿಮೆ ತೃಪ್ತಿ ಸಿಗಬಹುದು. ಸೊ ಇಲ್ಲಿ ತೃಪ್ತಿ ಮತ್ತು ತುಷ್ಟಿಗುಣ ಇವು 2 ಬೇರೆ ಬೇರೆ ವಿಷಯಗಳು, 2 ಬೇರೆ ಬೇರೆ ವಿಷಯಗಳು. ಮುಂದೆ ಇದೆ, ಅದು ಹೇಳ್ತೀನಿ ನಿಮಗೆ. ಸೊ ಇಲ್ಲಿ ತುಷ್ಟಿಗುಣ ಏನಿದೆ, ಅದು ಮಾನಸಿಕ ಪರಿಭಾವನೆಯಾಗಿದೆ ಅಥವಾ ವ್ಯಕ್ತಿನಿಷ್ಠ ಪರಿಭಾವನೆಯಾಗಿದೆ ಅಂತ ಹೇಳಿ. ಸೊ ಇದ್ರ ಮೇಲೆ ಕೂಡ ನಿಮಗೆ 1 ಅಂಕದ ಪ್ರಶ್ನೆ ಇದೆ, ಅದು ಬಿಟ್ಟ ಸ್ಥಳದಲ್ಲಿ ಬರಬಹುದು. ಎರಡನೇದು, ಯುಟಿಲಿಟಿ ಕ್ಯಾನ್ ಚೇಂಜ್ ವಿತ್ ಚೇಂಜ್ ಇನ್ ಪ್ಲೇಸ್ ಅಂಡ್ ಟೈಮ್. ಯುಟಿಲಿಟಿ ಕ್ಯಾನ್ ಚೇಂಜ್ ವಿತ್ ಚೇಂಜ್ ಇನ್ ಪ್ಲೇಸ್ ಅಂಡ್ ಟೈಮ್ ಅಂತಂದ್ರೆ ತುಷ್ಟಿಗುಣ ಸ್ಥಳ ಮತ್ತು ಸಮಯದ ಬದಲಾವಣೆಯೊಂದಿಗೆ ಬದಲಾಗುತ್ತದೆ. ತುಷ್ಟಿಗುಣ ಇದು ಸ್ಥಳ ಮತ್ತು ಸಮಯದ ಬದಲಾವಣೆಯೊಂದಿಗೆ ಬದಲಾಗುತ್ತದೆ. ಫಾರ್ ಎಕ್ಸಾಂಪಲ್, ನಾವು ಫಸ್ಟ್ ಸ್ಥಳ ಅಂತ ತಗೊಳ್ಳೋಣ. ಈಗ ನೋಡಿ ನೀವು, ಸ್ಥಳ ಅಂತಂದ್ರೆ ಒಂದು ಪ್ರದೇಶ. ಓಕೆ, ಸೊ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಊಟಿ ಕೇಳಿರ್ತೀವಿ ನೀವು. ಊಟಿ ಇದು ಅತ್ಯಂತ ಚಳಿ ಇರುವಂತ ಒಂದು ಪ್ರದೇಶ, ಅಂದ್ರೆ ತಣ್ಣಗೆ ಇರುವಂತ ಒಂದು ಪ್ರದೇಶ. ಸೊ ಅಲ್ಲಿ ಹೆಚ್ಚಿಗೆ ಎಂತಹ ಬಟ್ಟೆಗಳನ್ನ ಬಳಸ್ತಾರ, ಉಲನ್ ಬಟ್ಟೆಗಳನ್ನ ಬಳಸ್ತಾರ. ಅದರಲ್ಲಿ ಹೊರಗೆ ಏನಾಗ್ತದ, ಸ್ವಲ್ಪ ಬಿಸಿ ಆಗಿರುವಂತ ಬಟ್ಟೆಗಳನ್ನ ಅವರು ಬಳಸ್ತಾರ. ಸೊ ಆ ಬಟ್ಟೆಗಳನ್ನ ನಾವೇನ್ ಮಾಡಬಹುದು, ನಮ್ ಕಡೆಗೆ ಅಂದ್ರೆ ಈ ಬೀದರ್, ಗುಲ್ಬರ್ಗ, ರಾಯಚೂರು ಹೆಚ್ಚು ಬಿಸಿಲಿರುವಂತ ಪ್ರದೇಶಗಳಲ್ಲಿ ನಾವು ಅಂತ ಬಟ್ಟೆಗಳನ್ನು ಬಳಸ್ತೀವೇನೋ ಇಲ್ಲ. ಸೊ ಇಲ್ಲಿ ಕಾಟನ್ ಬಟ್ಟೆಗಳಿಗೆ ಹೆಚ್ಚು ಬೇಡಿಕೆ ಅಥವಾ ಹೆಚ್ಚು ತುಷ್ಟಿಗುಣ ಎಲ್ಲಿರ್ತಾ ಇದೆ, ಬಿಸಿಲಿರುವಂತಹ ಪ್ರದೇಶದಲ್ಲಿ. ಉಲನ್ ಬಟ್ಟೆಗಳಿಗೆ ಹೆಚ್ಚು ಬೇಡಿಕೆ ಅಥವಾ ಹೆಚ್ಚು ತುಷ್ಟಿಗುಣ ಎಲ್ಲಿರ್ತಾ ಇದೆ, ಎಲ್ಲಿ ಚಳಿ ಇರ್ತಾ ಇದೆ ಅಂತ ಒಂದು ಪ್ರದೇಶದಲ್ಲಿ. ಸೊ ಈ ತುಷ್ಟಿಗುಣ ಏನಿದೆ, ಅದು ಏನಿದೆ ಸ್ಥಳದ ಆಧಾರದ ಮೇಲೆ ಬದಲಾವಣೆ ಆಗ್ತದ. ಟೈಮ್, ಚೇಂಜ್ ಇನ್ ಟೈಮ್, ಯುಟಿಲಿಟಿ ಕ್ಯಾನ್ ಬಿ ಚೇಂಜ್ ಅಂದ್ರೆ ಸಮಯದಲ್ಲಿ ಬದಲಾವಣೆ ಆಗೋದ್ರಿಂದ ತುಷ್ಟಿಗುಣದಲ್ಲಿ ಕೂಡ ಬದಲಾವಣೆ ಆಗ್ತದ. ನಾವು ನೋಡ್ತೀವಿ, ಸಮಯ ಅಂತಂದ್ರೆ ಈ ಬೇಸಿಗೆಗಾಲ, ಮಳೆಗಾಲ, ಚಳಿಗಾಲ ಅಂತ ಕರಿತೀವಿ. ಸಾಮಾನ್ಯವಾಗಿ ಬೇಸಿಗೆಗಾಲದಲ್ಲಿ ಅನುಭವಿಗಳು ಎಂತ ವಸ್ತುಗಳನ್ನ ಅನುಭವಿಸಲಿಕ್ಕೆ ಬಯಸ್ತಾರ, ತಣ್ಣಗಿರುವಂತ ಕೋಲ್ಡ್ ಡ್ರಿಂಕ್ಸ್ ಅಂತ ವಸ್ತುಗಳನ್ನ ಏನ್ ಮಾಡ್ತಾರ, ಬಯಸ್ತಾರ. ಚಳಿಗಾಲದಲ್ಲಿ
ಹಾಟ್ ಡ್ರಿಂಕ್ಸ್, ಟೀ, ಕಾಫಿ ಇಂಥ ವಸ್ತುಗಳನ್ನ ಬಯಸ್ತಾರೆ. ಸೊ ಇಲ್ಲಿ ತುಷ್ಟಿ ಗುಣ ಏನಿದೆ, ಸಮಯ ಮತ್ತು ಸ್ಥಳದ ಆಧಾರದ ಮೇಲೆ ಕೂಡ ಬದಲಾವಣೆ ಆಗ್ತದ. ಥರ್ಡ್ ಒನ್, ಯುಟಿಲಿಟಿ ಶುಡ್ ನಾಟ್ ಬಿ ಕನ್ಫ್ಯೂಸ್ಡ್ ವಿತ್ ಯೂಸ್ಫುಲ್ನೆಸ್. ಯುಟಿಲಿಟಿ ಶುಡ್ ನಾಟ್ ಬಿ ಕನ್ಫ್ಯೂಸ್ಡ್ ವಿತ್ ಯೂಸ್ಫುಲ್ನೆಸ್ ಅಂದ್ರೆ ತುಷ್ಟಿಗುಣ ಎಂದ್ರೆ ಪ್ರಯೋಜನ ಎಂದು ಭಾವಿಸಬಾರದು. ತುಷ್ಟಿಗುಣ ಎಂದರೆ ಪ್ರಯೋಜನ ಎಂದು ಭಾವಿಸಬಾರದು ಅಂತಂದ್ರೆ ತುಷ್ಟಿಗುಣ ಇದು ಕೆಲವು ಸಲ ಪ್ರಯೋಜನಕಾರಿ ಆಗ್ತದ, ಕೆಲವು ಸಲ ಹಾನಿಕಾರಕವೂ ಆಗಬಹುದು. ಸೊ ನಾನು ಈಗಾಗಲೇ ಹೇಳಿದಾಗೆ ತುಷ್ಟಿಗುಣ ಅಂದ್ರೆ ಸ್ಯಾಟಿಸ್ಫೈಯಿಂಗ್ ಪವರ್ ಆಫ್ ಎ ಕಮೋಡಿಟಿ ಅಂದ್ರೆ ಪ್ರತಿಯೊಂದು ವಸ್ತುವಿನಲ್ಲಿ ತುಷ್ಟಿಗುಣ ಇದ್ದೇ ಇರ್ತದೆ. ಸಮಾಧಾನ ಪಡಿಸುವಂತ, ತೃಪ್ತಿ ನೀಡುವಂತಹ ಶಕ್ತಿ ಇದ್ದೇ ಇರ್ತಾ ಇದೆ. ಸೊ ಆ ಶಕ್ತಿ ನಮಗೆ ಅದು ಪ್ರಯೋಜನ ಆಗಬಹುದು ಅಥವಾ ಆಗದೆ ಇರಬಹುದು. ಪ್ರತಿಯೊಂದು ವಸ್ತುವಿನಲ್ಲಿ ಶಕ್ತಿ ಇದ್ದೇ ಇರ್ತಾ ಇದೆ. ಫಾರ್ ಎಕ್ಸಾಂಪಲ್ ನಾವಿಲ್ಲಿ ತಗೋಬಹುದು ಟೊಬ್ಯಾಕೊ, ತಂಬಾಕು. ತಂಬಾಕಿನಲ್ಲಿ ತಂಬಾಕು ತಿನ್ನುವಂತಹ ವ್ಯಕ್ತಿಗಳ ಬಯಕೆಗಳನ್ನ ಈಡೇರಿಸುವಂತಹ ಶಕ್ತಿ ಇದೆ. ಆದರೆ ಈ ತಂಬಾಕು ಸೇವನೆ ಇದು ಆರೋಗ್ಯಕರವೇ? ಇಲ್ಲ, ಅದು ಆರೋಗ್ಯಕ್ಕೆ ಹಾನಿಕಾರಕ. ಅಂದ್ರೆ ಈ ತಂಬಾಕಿನಲ್ಲಿ ಈಗಾಗಲೇ ಏನಿದೆ, ತುಷ್ಟಿಗುಣ ಇದೆ. ಆದರೆ ಆ ತಂಬಾಕಿನಿಂದ ನಮಗೆ ಏನೋ ಉಪಯೋಗ ಆಗಬಹುದು, ನಮಗೇನಾಗಬಹುದು, ಉಪಯೋಗ ಆಗಬಹುದು ಅಂತೇಳಿ ಅಥವಾ ಪ್ರಯೋಜನ ಆಗಬಹುದು ಅಂತೇಳಿ ಏನು ಇಲ್ಲ. ಅಂದ್ರೆ ತುಷ್ಟಿಗುಣ ಬೇರೆ, ಅದರಿಂದ ಉಪಯೋಗ ಆಗಬಹುದು ಅಥವಾ ಆಗದೆ ಇರಬಹುದು. ಲಾಸ್ಟ್ ಒನ್, ಯುಟಿಲಿಟಿ ಶುಡ್ ಬಿ ಡಿಫರೆನ್ಸಿಯೇಟೆಡ್ ಫ್ರಮ್ ಸ್ಯಾಟಿಸ್ಫ್ಯಾಕ್ಷನ್. Utility should be differentiated from satisfaction. ಅಂದ್ರೆ ತುಷ್ಟಿಗುಣ ತೃಪ್ತಿಗಿಂತ ಭಿನ್ನವಾಗಿದೆ. ಸ್ಯಾಟಿಸ್ಫ್ಯಾಕ್ಷನ್ ಅಂತಂದ್ರೆ ತೃಪ್ತಿ, ಯುಟಿಲಿಟಿ ಅಂದ್ರೆ ತುಷ್ಟಿಗುಣ. ಈ ಎರಡೂ ವಿಷಯಗಳು ಬೇರೆ ಬೇರೆ ಆಗಿದೆ. ಯಾಕೆ ಬೇರೆ ಬೇರೆ? ತುಷ್ಟಿಗುಣ ಅಂತಂದ್ರೆ ವಸ್ತುವಿನಲ್ಲಿರುವಂತ ಶಕ್ತಿ, ಅದು ಆಲ್ರೆಡಿ ಆ ವಸ್ತುವಿನಲ್ಲಿ ಇದೆ, ಇರ್ತಾ ಇದೆ. ಓಕೆ, ಸೊ ಆ ವಸ್ತುವನ್ನ ಸೇವಿಸಿದಾಗ ಮಾತ್ರ ನಮ್ಗೇನ್ ಸಿಗ್ತಾ ಇದೆ? ತೃಪ್ತಿ ಸಿಗ್ತಾ ಇದೆ. ಅಂದ್ರೆ ಆ ವಸ್ತುವನ್ನು ನಾವು ಅನುಭವಿಸಿದಾಗ ಮಾತ್ರ ನಮ್ಗೆ ಏನ್ ಸಿಗ್ತಾ ಇದೆ? ನಮ್ಗೆ ತೃಪ್ತಿ ಸಿಗ್ತಾ ಇದೆ. ಸೊ ಇಲ್ಲಿ ತುಷ್ಟಿಗುಣ ಬೇರೆ, ತೃಪ್ತಿ ಬೇರೆ, ಎರಡೂ ಒಂದೇ ವಿಷಯ ಅಲ್ಲ. ಮುಂದೆ ಅಧ್ಯಯನ ನಾವು ತಿಳ್ಕೊಂತ ಹೋದಾಗೆ, ವಿಷಯಗಳನ್ನ ತಿಳ್ಕೊಂತ ಹೋದಾಗೆ ನಾನು ಕೆಲವು ಸಲ ತುಷ್ಟಿಗುಣ ಅಂತ ಹೇಳಿ ಬಳಸಬಹುದು, ಕೆಲವು ಸಲ ತೃಪ್ತಿ ಅಂತ ಹೇಳಿ ಕೂಡ ಬಳಸಬಹುದು. ಅದು ನಿಮ್ಮ ತಿಳುವಳಿಕೆಗೆ ಅನುಗುಣವಾಗಿ. ಸೊ ಇಲ್ಲಿ ತುಷ್ಟಿಗುಣ ಬೇರೆ ಮತ್ತು ತೃಪ್ತಿ ಬೇರೆ. ಸೊ ಇವು ತುಷ್ಟಿಗುಣದ ಲಕ್ಷಣಗಳು. ಸೊ ಸುಮಾರು ನಾವು ನೋಡಿದೀವಿ. ಈಗ ಪೀಠಿಕೆಯಲ್ಲಿ ಅನುಭೋಗಿ ಯಾವ ಆಧಾರದ ಮೇಲೆ ವರ್ತನೆ ಮಾಡ್ತಾನ, ಅವನು ಬೆಳೆಯುವಂತಹ ಆದಾಯ ಮತ್ತು ವಸ್ತುಗಳ ಬೆಲೆಯ ಆಧಾರದ ಮೇಲೆ ಅನುಭೋಗಿ ವರ್ತನೆಯನ್ನ ಮಾಡ್ತಾನ. ಆ ಅನುಭೋಗಿಯ ವರ್ತನೆಯನ್ನ ಎಷ್ಟು ಪ್ರಕಾರಗಳಲ್ಲಿ ಅಧ್ಯಯನ ಮಾಡ್ತಾ ಇದೀವಿ? 2 ಪ್ರಕಾರಗಳಲ್ಲಿ ಅಧ್ಯಯನ ಮಾಡ್ತಾ ಇದೀವಿ. ಒಂದು ಸಂಖ್ಯಾ ಸೂಚಕ ತುಷ್ಟಿಗುಣ ವಿಶ್ಲೇಷಣೆ, ಎರಡನೇದು ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆ. ಅದಕ್ಕೆ ಕೆಲವು ಸಂಕೇತಗಳು ಅಥವಾ ಅಜಂಪ್ಷನ್ಸ್, ಊಹೆಗಳನ್ನ ನಾವು ನೋಡಿದೀವಿ. ಅಂತಂದ್ರೆ ಅನುಭೋಗಿ ಹಲವಾರು ವಸ್ತುಗಳನ್ನ ಬಯಸ್ತಾನ, ಹಲವಾರು ವಸ್ತುಗಳನ್ನ ಅನುಭವಿಸ್ತಾನ. ಆ ಎಲ್ಲ ವಸ್ತುಗಳನ್ನ ನಾವು ಪರಿಗಣಿಸ್ತಾ ಹೋದ್ರೆ ನಮ್ಮ ಮುಂದಿನ ಅಧ್ಯಯನ ಇರ್ತದ ಸ್ವಲ್ಪ ಕ್ಲಿಷ್ಟಕರ, ಸ್ವಲ್ಪ ಕಷ್ಟ ಆಗ್ಬೋದು. ಹಾಗಾಗಿ ನಾವು ಕೇವಲ ಈ ಅಧ್ಯಯನದ ಉದ್ದಕ್ಕೂ ಕೇವಲ 2 ವಸ್ತುಗಳನ್ನ ಪರಿಗಣಿಸ್ತಾ ಹೋಗ್ತಾ ಇದೀವಿ. ಅವು ಅಂತಂದ್ರೆ ಮಾವಿನ ಹಣ್ಣು ಮತ್ತು ಬಾಳೆಹಣ್ಣು. ಆ ಮಾವಿನ ಹಣ್ಣು ಮತ್ತು ಬಾಳೆಹಣ್ಣಿನ ಒಂದು ಸಂಯೋಜನೆಗೆ ನಾವೇನಂತ ಅನ್ಬೋದು? ಕಂತು ಅಥವಾ ಬಂಡಲ್ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ನೋಡಿದೀವಿ ತುಷ್ಟಿಗುಣ ಅಂತಂದ್ರೆ ಏನು? ತುಷ್ಟಿಗುಣ ಅಂತಂದ್ರೆ ವಸ್ತುವಿನಲ್ಲಿರುವಂತಹ ಶಕ್ತಿಗೆ ತುಷ್ಟಿಗುಣ ಅಂತ ಹೇಳಿ ನೋಡಿದೀವಿ. ಅದರ ಕೆಲವು ಲಕ್ಷಣಗಳನ್ನ ನೋಡಿದೀವಿ. ಓಕೆ, ಇನ್ನ
ಮೊದಲನೇ ತುಷ್ಟಿಗುಣದ ಮಾಪನ ಕಾರ್ಡಿನಲ್ ಯುಟಿಲಿಟಿ ಅನಾಲಿಸಿಸ್, ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆಯನ್ನ ನೋಡ್ತಾ ಇದೀವಿ. ಓಕೆ, ಸೊ ಇಲ್ಲಿ ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆ ಅಂತಂದ್ರೆ ತುಷ್ಟಿಗುಣವನ್ನು ಸಂಖ್ಯೆಗಳ ರೂಪದಲ್ಲಿ ಮಾಪನ ಮಾಡೋದು, ಸಂಖ್ಯಾ ರೂಪದಲ್ಲಿ ಅಳತೆ ಮಾಡೋದು. ಹೆಂಗ ಏನಂತಂದ್ರೆ, ಫಾರ್ ಎಕ್ಸಾಂಪಲ್ ನಾವು ಒಂದು ಡಜನ್ ಬನಾನಾ ಕೊಂಡ್ಕೊಂಡಿದ್ದೀವಿ, ಒಂದು ಡಜನ್ ಬಾಳೆಹಣ್ಣನ್ನ ಕೊಂಡ್ಕೊಂಡಿದ್ದೀವಿ. ಸೊ ಆ ಬಾಳೆಹಣ್ಣಿಗೆ ನಾವೇನ್ ಮಾಡ್ತೀವಿ, ಬೆಲೆಯನ್ನ ಕಟ್ತೀವಿ. ಏನ್ ಕಟ್ತೀವಿ? ಬೆಲೆಯನ್ನ ಕಟ್ತೀವಿ. ಬೆಲೆಯನ್ನ ಕೊಟ್ಟು, ಆ ಬಾಳೆಹಣ್ಣಿಗೆ ಇರುವಂತಹ ಬೆಲೆಯನ್ನ ಕೊಟ್ಟು ನಾವೇನ್ ಮಾಡ್ತೀವಿ, ಆ ಬಾಳೆಹಣ್ಣನ್ನ ನಾವು ಕೊಂಡ್ಕೊಳ್ತೀವಿ. ಸೊ ಈ ಬಾಳೆಹಣ್ಣಿಗೆ ಎಷ್ಟು ಬೆಲೆಯನ್ನ ಕೊಟ್ಟಿದ್ದೀವಿ? ಫಾರ್ ಎಕ್ಸಾಂಪಲ್ 40 ರೂಪಾಯಿ ಕೊಟ್ಟಿದ್ದೀವಿ ಅಂತ ತಿಳ್ಕೊಡ್ರಿ. ಸೊ ನಾವಿಲ್ಲಿ ನಮಗೆ ಬಾಳೆಹಣ್ಣಿನಿಂದ ಸಿಗುವಂತ ತುಷ್ಟಿಗುಣ ಎಷ್ಟಿದೆ ಅಂತಂದ್ರೆ, ಆ ಬಾಳೆಹಣ್ಣಿಗೆ ಇರುವಂತ ಬೆಲೆ ಅದು 40 ರೂಪಾಯಿ. ಅಂದ್ರೆ 40 ರೂಪಾಯಿನ ನಾವೇನ್ ಮಾಡ್ಬೋದು, ಎಣಿಕೆ ಮಾಡ್ಲಿಕ್ಕೆ ಸಾಧ್ಯ ಇದೆ, ಅಳತೆ ಮಾಡ್ಲಿಕ್ಕೆ ಸಾಧ್ಯ ಇದೆ. 1 ರೂಪಾಯಿ, 2 ರೂಪಾಯಿ, 3 ರೂಪಾಯಿ ಹೀಗೆ ಅದನ್ನ ಮಾಪನ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಆ ವಸ್ತುವಿಗೆ ಕಟ್ಟುವಂತಹ ಬೆಲೆಯ ಆಧಾರದ ಮೇಲೆ ನಾವೇನ್ ಮಾಡಬಹುದು, ತುಷ್ಟಿಗುಣವನ್ನ ಮಾಪನ ಮಾಡಬಹುದು. ತುಷ್ಟಿಗುಣವನ್ನ ಮಾಪನ ಮಾಡಬಹುದು. ನೋಡ್ರಿ, ನೀವು ಯಾವ್ದೋ ಒಂದು ಹೋಟೆಲ್ದಾಗ ಹೋಗಿ 1 ಕಪ್ ಚಹಾ, 1 ಕಪ್ ಟೀ ನೀವು ಕುಡಿದ್ರಂತಂದ್ರೆ ಆ ಟೀಗೆ ಎಷ್ಟು ಬೆಲೆ ಇದೆ? 5 ರೂಪಾಯಿ ಅಥವಾ 7 ರೂಪಾಯಿ. ಓಕೆ, ಸೊ ನೀವು ಒಂದು ವೇಳೆ 5 ರೂಪಾಯಿ ಕೊಟ್ಟು ಆ ಟೀಯನ್ನ ಕುಡಿದಿದ್ರೆ ಆ ಟೀಯಿಂದ ನಿಮಗೆ ಸಿಗುವಂತ ತುಷ್ಟಿಗುಣ ಎಷ್ಟಕ್ಕೆ ಸಮನಾಗಿರ್ತದ? 5 ರೂಪಾಯಿಗೆ ಸಮನಾಗಿರ್ತದ. ಒಂದು ವೇಳೆ 7 ರೂಪಾಯಿ ಕೊಟ್ಟು ಕುಡಿದಿದ್ರೆ 7 ರೂಪಾಯಿಗೆ ಸಮನಾಗಿರ್ತದ. ಸೊ ಈ ಎರಡು ಕಾನ್ಸೆಪ್ಟ್ ಗಳನ್ನ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇದೆ? ಮಾಪನ ಮಾಡಲಿಕ್ಕೆ ಸಾಧ್ಯ ಇದೆ, ಅಳತೆ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇಲ್ಲಿ ನಾವು ಫಸ್ಟ್ ಆಫ್ ಆಲ್ ಏನ್ ನೋಡೋಣ, ತುಷ್ಟಿಗುಣದ ಮಾಪನಗಳು ಏನ್ ನೋಡ್ತಾ ಇದೀವಿ, ಇಲ್ಲಿ ತುಷ್ಟಿಗುಣದ ಮಾಪನಗಳನ್ನ ನೋಡ್ತಾ ಇದೀವಿ. ಮೇಜರ್ಸ್ ಆಫ್ ಯುಟಿಲಿಟಿ, ಮೇಜರ್ಸ್ ಆಫ್ ಯುಟಿಲಿಟಿ. ಇದ್ರ ಮೇಲೆ 4 ಅಂಕದ ನಿಮಗೆ ಪ್ರಶ್ನೆ ಇದೆ. ಈಗಾಗಲೇ ನಿಮಗೆ ಕ್ವಶನ್ ಬ್ಯಾಂಕ್ ಅನ್ನ ಕಳಿಸಿದ್ದೀನಿ ನಾನು. ಆ ಕ್ವಶನ್ ಬ್ಯಾಂಕ್ ಅಲ್ಲಿ ನೀವು ನೋಡಿದ್ರೆ 4 ಅಂಕದ ಪ್ರಶ್ನೆ ಇದೆ. ಅದಂತಂದ್ರೆ ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣದ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ ಅಂತೇಳಿ 4 ಅಂಕದ ಪ್ರಶ್ನೆ ಇದೆ. ಮೇಜರ್ಸ್ ಆಫ್ ಯುಟಿಲಿಟಿ, ತುಷ್ಟಿಗುಣದ ಮಾಪನಗಳು. ಸೊ ಸಾಮಾನ್ಯವಾಗಿ ತುಷ್ಟಿಗುಣವನ್ನ ನಾವು 3 ಪ್ರಕಾರಗಳಲ್ಲಿ ಮಾಪನ ಮಾಡ್ತೀವಿ. ಒಂದು ಇನಿಷಿಯಲ್ ಯುಟಿಲಿಟಿ, ಆರಂಭಿಕ ತುಷ್ಟಿಗುಣ. ಎರಡನೇದು ಟೋಟಲ್ ಯುಟಿಲಿಟಿ, ಒಟ್ಟು ತುಷ್ಟಿಗುಣ. ಮೂರನೇದು ಮಾರ್ಜಿನಲ್ ಯುಟಿಲಿಟಿ, ಸೀಮಾಂತ ತುಷ್ಟಿಗುಣ. ಹೀಗೆ ತುಷ್ಟಿಗುಣವನ್ನ 3 ಪ್ರಕಾರಗಳಲ್ಲಿ ಮಾಪನ ಮಾಡಲಾಗ್ತಾ ಇದೆ. 3 ಪ್ರಕಾರಗಳಲ್ಲಿ ಮಾಪನ ಮಾಡಲಾಗ್ತದೆ. ಒಂದು ಆರಂಭಿಕ ತುಷ್ಟಿಗುಣ, ಎರಡನೇದು ಒಟ್ಟು ತುಷ್ಟಿಗುಣ, ಮೂರನೇದು ಸೀಮಾಂತ ತುಷ್ಟಿಗುಣ. ಇನ್ನ ಆರಂಭಿಕ ತುಷ್ಟಿಗುಣ ಅಂದ್ರೆ ಏನು? ವಾಟ್ ಈಸ್ ಇನಿಷಿಯಲ್ ಯುಟಿಲಿಟಿ? ಆರಂಭಿಕ ತುಷ್ಟಿಗುಣ ಅಂದ್ರೆ ವಸ್ತುವಿನ ಮೊದಲ ಘಟಕವನ್ನು ಅನುಭವಿಸಿದಾಗ, ವಸ್ತುವಿನ ಮೊದಲ ಘಟಕವನ್ನು ಅನುಭವಿಸಿದಾಗ ಅನುಭೋಗಿ ಪಡೆಯುವ ತುಷ್ಟಿಗುಣವನ್ನು ಆರಂಭಿಕ ತುಷ್ಟಿಗುಣ ಎನ್ನುತ್ತಾರೆ. ಆರಂಭಿಕ ತುಷ್ಟಿಗುಣ ಅಂದ್ರೆ